ಕಂಪ್ಲಿಯಲ್ಲಿ 6 ಲಕ್ಷ ರೂಪಾಯಿಗಳ ಬ್ಯಾಗ್ ಎಗರಿಸಿದ ಕಳ್ಳರು. ಬ್ಯಾಂಕಿನಿಂದ ಬಿಡಿಸಿಕೊಂಡು ಬಂದಿದ್ದ 6 ಲಕ್ಷ ರೂಪಾಯಿಗಳ ನಗದು ಹಣದ ಜೊತೆ ದಾಖಲಾತಿಗಳು ಇದ್ದ ಬ್ಯಾಗ್ ಅನ್ನು ಕಳ್ಳನೊಬ್ಬ ಲಪಟಾಯಿಸಿರುವ ಘಟನೆ ಪಟ್ಟಣದಲ್ಲಿ ಸೋಮವಾರ ಮಧ್ಯಾಹ್ನ ಜರುಗಿದೆ. ಕಂಪ್ಲಿ ತಾಲೂಕಿನ ಬಸವೇಶ್ವರ ಕ್ಯಾಂಪಿನ ಪುಲ್ಲಂ ರಾಜುರವರು ಸೋಮವಾರ ಬೆಳಗ್ಗೆ ಎಸ್ಬಿಐ ಬ್ಯಾಂಕ್ನಲ್ಲಿ ಚೆಕ್ ಮೂಲಕ 6 ಲಕ್ಷ ರೂಪಾಯಿ ಹಣವನ್ನು ಬಿಡಿಸಿಕೊಂಡು ಕಾರಲ್ಲಿ ಬಂದು ಓಂ ಶಾಂತಿ ಎದುರುಗಡೆ ಇರುವ ಪಂಚರ್ ಶಾಪ್ನಲ್ಲಿ ಹಿಂದಿನ ಗಾಲಿಗೆ ಗಾಳಿ ತುಂಬಿಸುವಾಗ ಬ್ಯಾನೆಟ್ನಿಂದ ಆಯಿಲ್ ಸೋರಿದ್ದು ಗಮನಿಸಿದ್ದಾನೆ. ಇದರ ದುರಸ್ತಿಗೆ ಬಳ್ಳಾರಿ ರಸ್ತೆಯ ಜಿಕೆ ಟವರ್ ಬಳಿಯ ಮೆಕ್ಯಾನಿಕ್ ಶಾಪ್ಗೆ ಕಾರು ತಂದು ಚೆಕ್ ಮಾಡಿಸಿದಾಗ ಬ್ಯಾನೆಟ್ನಿಂದ ಆಯಿಲ್ ಸೋರಿಲ್ಲ, ಬದಲಿಗೆ ಹಿಂದಿನ ಗಾಲಿ ಪಂಚರ್ ಆಗಿದೆ ಎಂದು ತಿಳಿದು ಬಂದಿದೆ. ಅಲ್ಲೇ ಇದ್ದ ಬಂಡೆ ಮೇಲೆ ಹಣದ ಬ್ಯಾಗ್ ಇಟ್ಟುಕೊಂಡು ಕುಳಿತು ಗಾಲಿ ಬದಲಿಸುವುದನ್ನು ಗಮನಿಸ್ತಾ ಇದ್ದಾಗ ಆತನಿಗೆ ತಿಳಿಯದಂತೆ ಹಣದ ಬ್ಯಾಗ್ ಅನ್ನು ಕದ್ದೊಯ್ದಿದ್ದಾರೆ. ಇನ್ನು ಬ್ಯಾಗ್ನಲ್ಲಿ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಪಾಸ್ಬುಕ್, ಚೆಕ್ ಸೇರಿ ಇತರೆ ದಾಖಲೆಗಳು ಇರುವುದಾಗಿ ತಿಳಿದು ಬಂದಿದೆ. ಕಳ್ಳತನದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಂಪ್ಲಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ದೂರು ದಾಖಲಾಗಿದೆ. ಯಾವ ಗಾಡಿ ತಾತಂತ ರಿಪೇರಿ ಬಂದಿದ್ದು? ಇನೋವಾ ಇಲ್ಲಿಟ್ಟಲ್ಲ ಅದೇ ಗಾಡಿ. ಇಲ್ಲಿಟ್ಟಲ್ಲ ತಾತ ಬಂದಾಗಲ್ಲ ಹಿಂದೆ ಬರ್ತಾನೆ ನೋಡಿ ಕಡೆ ಅವ್ನು ಬಚ್ಕೊಂಡ್ರಾನ. ಮತ್ತೆ ಆಮೇಲೆ ಈಗ ಹಿಂದೆ ಬರ್ತಾನ ಅವನು. ಅಣ್ಣ ಬ್ಯಾಂಕ್ನಾಗಿದ್ದ ಹೊಡೆದಾನ ತಗೋಣ. ಕ್ಲಾರಿಟಿ ಬ್ಯಾಂಕ್ ಇದ್ದಾನೆ ಹೊಡೆದಾನ. ಇಲ್ಲಿ ನೋಡಿ ಎಷ್ಟು ಕ್ಲಾರಿಟಿ ಐತೆ. ಯಾರ್ದು ಫೋನ್? ಇಲ್ಲ ನಾನು ನೋಡುವಪ್ಪ, ಅವ್ನು ನೋಡಿ ಇಲ್ಲ. ಎಷ್ಟಿಂದ ಕೆಲಸ ಮಾಡಕೊಂತೀನಿ ನಾನು ನೋಡಿದ್ರೆ. ನಾವು ಇವ್ನು ರೋಷನ್ ಇದ್ದಿದ್ರೆ ನಾವು ಮಾತಾಡ್ಕೊಂತ ಇರ್ತಿದ್ವಿ ಅಣ್ಣ. ಇಲ್ಲ ಅಣ್ಣ ಅದ ಫುಲ್ ಕ್ಲಾರಿಟಿ ಮಾಡೋದು. ಸೆಲ್ಟ್ರ್ ಮಾಡಿ ತಗೊಂಡು ನಿನ್ನ ಮಕ್ಕಳು ಫೋನ್ ಬರೀ ಕಾಣ ಫುಲ್ ಕ್ಲಾರಿಟಿ. ಇಲ್ಲಿ ಮುಂದೆ ಸಿಸಿ ಕ್ಯಾಮ್ರಾ ಪಲ್ಸರ್ ಗಾಡಿ ಇಟ್ಕೊಂಡು ಒಬ್ಬನು. ಪಲ್ಸರ ಯಾವುದು ಬಂದಿದ್ವಲ್ಲ ಅವಾಗ ಅಂತ ನೋಡಿಲ್ಲ. ಒಂದುವರೆಗೆ ಬಿಟ್ಟು ಹೇಟ್ 6 ಲಕ್ಷ. ಇಲ್ಲ ಇನ್ನ ಅಲ್ಲೇ ನಾನು ಇನ್ನ ಈಗ ಬಿಟ್ಟಾಗಿಲ್ಲ. ಸಲ್ಟಿ 1.28 ಎಕ್ಸ್ತಾನ ಆ ತಾತ ಸ್ವಲ್ಪ ಟಚ್ ಆಗಿಲ್ಲ ಬ್ಯಾಗ್. ಮತ್ತೆ ಅದನ್ನೇ ನೋಡಿದಿರ್ತಾರ ಅವರು. ಈಗ ಬಿಡ್ದಾನೆ ಹೆಟ್ಟು ಕಾಲ ಟೈಮ್ ಓವರ್ವಾಟ್ ತಗೋ ಬಿಟ್ಟು ಹೇಟ್ ಹುಡುಗನ ಹುಡುಗಣ ಒಂದು ಸೆಕೆಂಡು ನಿಂತಿಲ್ಲ ರಾಜಣ್ಣ. ಈಗ ರಾಜಣ್ಣ ಬರ್ತಾನೆ. ಈಗ ಅಲ್ಲಿ ಗಾಡಿ ತೊಗೊಂಡು ನೋಡ್ಮೇಲೆ ರಾಜಣ್ಣ ಬರ್ತಾನೆ. ಈಗ ಅಲ್ಲಿ ಅಲ್ಲಿ ಗಾಡಿ ಬೈಕ್ ಅಡ ಬೈಕ್ ನೋಡಿ ಹೋದಾ? ಹಾಂ ಬೈಕಿಂದ ತಗೊಳ. ಎನ್ ಎಸ್ ತಗೋಣ. ಅದು NS ಅದು ಕಾಲ ಗೊತ್ತೇ ಆಗಿಲ್ಲ. ನೀನು ಒಂದು 10 ಸೆಕೆಂಡ್ ಮುಂದೆ ಬಂದ